ಯಾರಿಗೂ ಕೈ ತುತ್ತು ಬೇಡ ಅನ್ಸತ್ತೆ. ಮೊದಲನೇ ತುತ್ತು ನನ್ಗೆ. ಇಲ್ಲ, ಎಲ್ರಿಗಿನ್ನ ನಾನ್ ಸಿಕ್ಕೊಳ್ಳಲ್ವಾ? ನನ್ನಿಂದ ಸ್ಟಾರ್ಟ್ ಮಾಡೋಣ. ಪ್ರತಿ ಸಲ ಇದನ್ನೇ ಹೇಳ್ತೀರಾ ನೀವಿಬ್ರು. ಇವತ್ತು ನನ್ನಿಂದ ಸ್ಟಾರ್ಟ್ ಮಾಡೋಣ. ಯಾಕೆ? ಆ ಡಬ್ಬ ಜೋಕ್ ಹೇಳ್ದಕ್ಕೆ. ಸ್ವಲ್ಪ ಸುಮ್ನೆ ಇರ್ತೀರಾ? ಈ ಸಲ ಮೊದಲನೇ ತುತ್ತು ಆಮ್ರಪಾಲಿಗೆ. ಬನ್ನಿ ಆಮ್ರಪಾಲಿ, ಕುತ್ಕೊಳ್ಳಿ ಕುತ್ಕೊಳ್ಳಿ. ಬಾ ಆಮ್ರಪಾಲಿ, ಸಖತ್ತಾಗಿರತ್ತೆ. ಬಾ 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 ಬಾ. ತಿನ್ನಿ. ತಿನ್ನು ಆಮ್ರಪಾಲಿ. ಈ ಕೈ ತುತ್ತು ತುಂಬಾ ವಿಶೇಷವಾಗಿದೆ ಆಪದ್ ಬಾಂಧವ. ಮನೆಯಲ್ಲಿ ಯಾರಿಗೆ ಬೇಜಾರಾದ್ರೂ ಅಣ್ಣ ಎಲ್ರನ್ನು ಕರ್ಕೊಂಡ್ ಬಂದು ಕೈ ತುತ್ತು ಹಾಕ್ತಾನೆ. ಅದಕ್ಕೇನು ಶಕ್ತಿ ಇದೆ ಆಮ್ರಪಾಲಿ. ಪ್ರದ್ಯುಮ್ನನ್ ಕೈ ತುತ್ತು ತಿಂದ್ರೆ ಮನ್ಸಿನ ನೋವು ಬೇಜಾರು ಎಲ್ಲ ಹೊರಟು ಹೋಗುತ್ತೆ. ಒಳಗ್ ನೀವೇನು ತಿನ್ಲೇ ಇಲ್ಲ. ಹಸ್ಕೊಂಡಿರ್ಬಾರ್ದು ಆಮ್ರಪಾಲಿ. ಹಸ್ಕೊಂಡಿದ್ರೆ ನಮ್ಗೆ ನಾವು ಮೋಸ ಮಾಡ್ಕೊಂಡ್ ಹಾಗೆ. ತಗೊಳ್ಳಿ, ಇನ್ನೊಂದು ತುತ್ತು ತಿನ್ನಿ. ತಿನ್ನಿ. ಯಾವುದೇ ಕಾರ್ಯ ಮಾಡು ಮಗಳೇ, ಆದರೆ ಭೋಜನ ಮಾಡದೆ ಇರಬಾರದು. ಹಸಿದುಕೊಂಡಿದ್ದರೆ ನಮಗೆ ನಾವೇ ಮೋಸ ಮಾಡಿಕೊಂಡ ಹಾಗೆ. ತಗೋ, ತಿನ್ನು. ಆಮ್ರಪಾಲಿ ಹತ್ರ ಮಳೆ ಬರತ್ತಾ? ಶಾಂತದುರ್ಗ ಅರಸ್ ಸುಳ್ಳಿ. ನಾಲ್ಗೆ ಇದೆ ಅಂತ ಹರಿದಾಡಕ್ ಬಿಡ್ಬೇಡ ಈಶ್ವರಿ. ಮಾತಾಡ್ತಿರೋದು ಮಾಯಿ ಹತ್ರ ಅಂತ ನೆನಪಿರ್ಲಿ. ಏನಣ್ಣ ಹೀಗಂತ್ಯ? ನೆನಪಿಲ್ದೆ ಮಾತಾಡೋಷ್ಟು ದಡ್ಡಿ ಅಂತ ಅನ್ಕೊಂಡಿದ್ಯಾ ನಿನ್ ತಂಗಿನ? ನಂಗ್ ಬೇಜಾರ್ ಏನ್ ಗೊತ್ತಾ, ನೀನು ಮೊದ್ಲಿಂದಾನು ಮಾಯಿ ಮಗ. ಅಮ್ಮನ್ ಸೆರೆ ಹಿಡ್ಕೊಂಡೇ ಬೆಳೆದವನು. ಈಗ್ಲೂ ಅಷ್ಟೆ. ಆದ್ರೆ ನನಗ್ ಗೊತ್ತಿರೋ ಮಾಯಿ ನಿನಗ್ ಗೊತ್ತೇ ಇಲ್ಲ. ಅಯ್ಯೋ, ಮೀಟಿಂಗ್ ಇದೆ ಅಂತ ನನಗೂ ಹೇಳ್ಬಾರ್ದಾ? ಪ್ರತಿ ಸಲ ಹೀಗೆ ಆಗತ್ತೆ. ಯಾವ ವಿಷಯದ ಬಗ್ಗೆ ಮೀಟಿಂಗು? ಸುಮ್ನಿರು. ಏನೋ ಸೀರಿಯಸ್ ವಿಷಯ ಅನ್ಸುತ್ತೆ. ನೀವು ಮುಂದುವರಿಸಿ, ನಾನ್ ಮಾತಾಡಲ್ಲ. ನಿನಗೆ ಅರಸು ಮನೆ ಸಂಸ್ಕಾರ ಮರ್ತು ಹೋಗಿದೆ ಈಶ್ವರಿ. ದೊಡ್ಡವ್ರನ್ನ ಹೇಗ್ ಮಾತಾಡ್ಸ್ಬೇಕು ಅನ್ನೋದೇ ನೆನ್ಪಿಲ್ಲ. ದೊಡ್ಡೋರು ವಿಷಯ ಮುಚ್ಚಿಟ್ಟು ಎಲ್ರ ಮುಂದೆ ಸುಳ್ಳು ಹೇಳಿದ್ರೆ ಚಿಕ್ಕವ್ರು ಏನ್ ಮಾಡ್ಬೇಕು ಮಾಯಿ? ಪದೇ ಪದೇ ಮಾಯಿನ ಸುಳ್ಳಿ ಅಂತ ಹೇಳ್ತಾ ಇದೆಯಾ ಈಶ್ವರಿ? ಏನಿದೆ ನಿನ್ನ ಹತ್ರ ಸಾಕ್ಷಿ? ಅರಸು ಮನೆ ಸಂಸ್ಕಾರ ಮರ್ತಿರ್ಬೋದು ಅಣ್ಣ, ಆದ್ರೆ ಸಾಕ್ಷಿ ಇಲ್ದೆ ಮಾತಾಡಬಾರ್ದು ಅಂತ ಮಾಯಿ ಹೇಳ್ಕೊಟ್ ಪಾಠ ಮರ್ತಿಲ್ಲ. ತಗೋಣ ಸಾಕ್ಷಿ.
ಏನಿದೆಲ್ಲ ಈಶ್ವರಿ? ನನ್ಕಿನ್ ಚೆನ್ನಾಗಿದ್ದೆಲ್ಲ ನಿನಗೆ ನೆನಪಿರ್ಬೇಕಲ್ಲ ಮಾಯಿ. ನೋಡಿದನ್ನ ಇದು ನನ್ನ ಇಷ್ಟು ವರ್ಷ ಮಿಸ್ ಮಾಡ್ಕೊಂಡಿದ್ಯಾ ಮಾಯಿ? ನನಗ್ ಗೊತ್ತು. ಈಶ್ವರಿ ನೀನು ಅಣ್ಣ, ಇದು ಅಮ್ಮ ಮಗಳ ವಿಷಯ, ನೀ ಹೊರಗಡೆ ಇದ್ಬಿಡು. ಹೇಳು ಮಾಯಿ, ನಿನಗಿನ್ನೂ ನಿನ್ ಮಗಳ ಬಗ್ಗೆ ಪ್ರೀತಿ ಕಾಳಜಿ ಇದೆ. ಇಲ್ದಿದ್ರೆ ಈ ವಸ್ತುಗಳನ್ನೆಲ್ಲ ಯಾಕೆ ಇಟ್ಕೊಂಡಿದ್ಯಾ? ಇದು ನೀನ್ ಮೊದಲನೇ ಸಲ ನಂಗೆ ಅಕ್ಷರ ಬರೆಯಕ್ ಹೇಳ್ಕೊಟ್ಟಿದ್ ಸ್ಲೇಟು. ಇದು ನನಗ್ ತಂದ್ಕೊಟ್ಟ ಮೊದಲನೇ ಗೊಂಬೆ. ಇದನ್ನೆಲ್ಲ ಯಾಕೆ ಇಟ್ಕೊಂಡಿದ್ಯಾ ಮಾಯಿ? ನಿಮಗೆಲ್ಲ ಯೋಚನೆ ಬಂದಿರಬಹುದು, ನನ್ನನ್ನಷ್ಟು ಪ್ರೀತಿಸ್ತಿದ್ದ ಮಾಯಿ ಒಂದಿನ ನನ್ನ ಮೇಲೆ ಕೈ ಮಾಡಲಿಲ್ಲ, ಒಂದಿನ ಬೈಲಿಲ್ಲ. ಯಾಕಿದ್ದಕ್ಕಿದ್ದ ಹಾಗೆ ನನ್ನನ್ನು ಮನೆಯಿಂದ ಹೊರಗೆ ಹಾಕ್ಬಿಟ್ರು ಅಂತ. ನನ್ನೂ ಕೇಳಿದಿರ, ಮಾಯಿನೂ ಕೇಳಿದಿರ, ಆದ್ರೆ ಉತ್ತರ ಸಿಕ್ಕಿರ್ಲಿಲ್ಲ. ಇವತ್ತು ಉತ್ತರ ಕೊಡ್ತೀನಿ. ತಪ್ಪು ನಂದೆ. ಇದೇನಿದು? ಇಷ್ಟೊತ್ತು ಚೆನ್ನಾಗಿ ಬಿಸಿಲಿತ್ತಲ್ಲ, ಸಡನ್ ಆಗಿ ಏನಾಯ್ತು? ಎಲ್ರೂ ಒಳಗೋಗೋಣ, ಮಳೆ ಬರೋ ತರ ಇದೆ. ಪುಟಾಣಿ, ಏನಿದು? ಬೆಳಗ್ಗೆ ದಮ್ಮೆ ಎಸ್ತಿ ಈಗ ಹಣ್ಣು ಎಸ್ತಿದ್ಯಾ? ಒನ್ ಕ್ರೇಜಿ ವಾಟ್? ನಾನ್ ಎಸಿಲ್ಲ, ಅದು ಮರದಿಂದ ಬಿತ್ತು. ಇಲ್ಲಿ ಮರ ಎಲ್ಲಿದೆ? ಮಾಡ್ತೀನಿ ತಡಿ ನಿಂಗೆ. ನಂಗೆ ಎಸಿದ್ಯಾ? ಓ ಮೈ ಗಾಡ್, ನನ್ ಬರ್ಗರ್! ಬೃಂದಾ, ಏನ್ ಮಾಡಿದೆ ನನ್ ಬರ್ಗರ್ಗೆ? ನನ್ ಬರ್ಗರು! ಅನ್ಯ, ಸಾರಿ. ನನಗಲ್ಲ ಅನ್ಯ, ಯುಕ್ತಿ ಕೇಳು. ನೀವಿಬ್ರು ಯುಕ್ತಿಗೆ ಸಾರಿ ಕೇಳಿಲ್ಲ ಅಂದ್ರೆ ಕೈ ತೂತಿಲ್ಲ. ಸಾರಿ. ಸಾರಿ. ಇಟ್ಸ್ ಓಕೆ, ನಾವೆಲ್ಲರೂ ಕಸಿನ್ಸ್ ಅಲ್ವಾ? ಆದ್ರೂ ಏನು ವೆದರ್ ಚೇಂಜ್ ಆಗೋಯ್ತಲ್ಲ. 1 ಸೆಕೆಂಡ್ ಹಿಂದೆ ಮಳೆ ಬರೋ ಹಾಗಿತ್ತು, ಈಗ ಮತ್ತೆ ಬಿಸಿಲು ಬಂದಿದೆ. ಅನ್ಯ, ಅವತ್ತು ಹಾಗೆ ಆಗಿತ್ತಲ್ಲ? ಅದೇ ಆಮ್ರಪಾಲಿ 10 ದಿನ ತಾನೆ? ಅದೇನ್ ಗುಸ್ಗುಸು ಅಂತಿದ್ದೀರಾ? ನಮ್ಗೂ ಹೇಳ್ಬಾರ್ದಾ? ಅಕ್ಕ, ಅವತ್ತು ಮಳೆ ಬಂದಿತ್ತಲ್ಲ. ಅವತ್ತು ಆಮ್ರಪಾಲಿ. ನಮ್ಮನೇಲಿ ದೆವ್ವ ಇದೆ. ಏನಂದೆ? ಭೂತ ಇದೆ ಮನೇಲಿ. ಅದ್ ಗೊತ್ತು ನಮ್ಗೆ. ಗೊತ್ತಾ? ರೀಸೆಂಟ್ ಆಗಿ ಆ ಭೂತ ನಮ್ ಮನೆಗ್ ಶಿಫ್ಟ್ ಆಗಿದೆ. ಹುಡುಗಿ ದೆವ್ವ.
ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ತುಂಬಾ ಕಾಟ ಕೊಡುತ್ತೆ. ನೀನು ನೋಡಿದ್ಯಾ ಅಲ್ವೇನೋ ಗೋಪು? ಆನ್ಯಾ ಸುಮ್ನಿರು. ಬೃಂದ, ಮನೇಲಿ ಯಾವ ದೆವ್ವನೂ ಇಲ್ಲ, ಭೂತನೂ ಇಲ್ಲ. ಅಮ್ರಪಾಲಿ, ಯಾಕೇನು ಮಾತಾಡ್ತಾ ಇಲ್ಲ? ಏನು ಮಾತನಾಡಬೇಕೆಂದು ತಿಳಿಯುತ್ತಿಲ್ಲ ಆಪದ್ ಬಾಂಧವ. ನನ್ನ ಮನಸ್ಸನ್ನು ಹಗುರ ಮಾಡಲು ಪ್ರಯತ್ನಿಸುತ್ತಿರುವ ನಿಮಗೆಲ್ಲರಿಗೂ ಧನ್ಯವಾದಗಳು. ಬೇಜಾರಾಗಿ ಮಾಡ್ಕೊಂಡಿದ್ದೀರಾ? ತಂದೆಯ ನೆನಪಾಯಿತು. ಓ, ಹಳೆದೆಲ್ಲ ನೆನ್ಪಾಗ್ತಿದ್ಯಾ? ಹಾಗಾದ್ರೆ ಮನೆಯಿಂದ ಆದಷ್ಟು ಬೇಗ ಹೋಗ್ಬೋದು. ಅಂದ್ರೆ ನಿನಗ್ ಮನೆಗ್ ಹೋಗಕ್ ಇಷ್ಟ ಇರ್ತಲ್ವಾ ಅಂತ ಹೇಳ್ದೆ ಅಷ್ಟೇ. ಏನೇನ್ ನೆನ್ಪಾಯ್ತು ನಿನ್ಗೆ ನಿಮ್ ಅಪ್ಪನ್ ಬಗ್ಗೆ? ಅವ್ರ ಹೆಸರೇನು? ನನ್ನ ತಂದೆಯ ಹೆಸರು ನಾನು ತಾಯಿ ಇಲ್ಲದೆ ಬೆಳೆದೆ. ನನಗೆ ನನ್ನ ತಂದೆಯೇ ತಾಯಿಯೂ ಕೂಡ. ನಾನು ಊಟ ಮಾಡದಿದ್ದರೆ ಬೇಸರವಾಗುತ್ತಿದ್ದರು. ಇಂದು ನಿಮ್ಮೆಲ್ಲರ ಕಾಳಜಿ ನೋಡಿ ತಂದೆಯ ನೆನಪಾಯಿತು. ಅಮ್ರಪಾಲಿ, ಈಗ ನೀವು ನಮ್ಮ ಮನೇಲಿದ್ದೀರಾ. ಹೊತ್ತಿಗೆ ಊಟ ಮಾಡಬೇಕು. ನೀವು ಊಟ ಮಾಡೋ ಹಾಗೆ ನಾವು ನೋಡ್ಕೋತೀವಿ. ಇಲ್ಲಾಂದ್ರೆ ನಿಮ್ ತಂದೆಗೆ ಬೇಜಾರಾಗಲ್ವಾ? ತಗೊಳ್ಳಿ. ಏನ್ ನೋಡ್ತಾ ಇದ್ದೀರಾ? ತಿನ್ನಿ. ತಿನ್ನು ತಿನ್ನು, ಚೆನ್ನಾಗ್ ತಿನ್ನು. ಇವತ್ತೆಲ್ಲ ಹೇಳ್ಬಿಡ್ತೀನಿ ಮಾಯಿ. ಇಷ್ಟು ವರ್ಷ ಅದನ್ನ ಮನ್ಸಲ್ಲೇ ಇಟ್ಕೊಂಡು ಕುದೀತಾ ಇದ್ದೆ. ನಿನಗೆ ಆತ್ಮಸಾಕ್ಷಿ ಇದೆ ಅನ್ನೋ ತರ ಮಾತಾಡ್ಬೇಡ ಈಶ್ವರಿ. ತಪ್ಪು ಒಪ್ಕೋತಾ ಇದ್ದೀನಿ, ನಿಜ ಹೇಳ್ತಾ ಇದ್ದೀನಿ. ಇನ್ನು ಯಾಕೆ ಚುಚ್ತೀಯ ಮಾಯಿ? ಗೌರೀಶನ್ನ ಪ್ರೀತಿಸಿ ಮದ್ವೆ ಆಗಿದ್ದು ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯ. ಆ ಮದ್ವೆ ಮಾಯಿಗೆ ಇಷ್ಟ ಇರ್ಲಿಲ್ಲ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಆದ್ರೂ ನನಗೆ ಹಠ. ಎಷ್ಟಾದ್ರೂ ಮಾಯಿ ಮಗಳಲ್ವಾ? ಮನೆಯವ್ರನ್ನ ಎದುರು ಹಾಕೊಂಡು ಮದ್ವೆ ಮಾಡ್ಕೊಂಡೆ. ಮನೆಯವ್ರ ಮಾತನ್ನ ಸುಳ್ಳು ಮಾಡ್ತೀನಿ, ಖುಷಿಯಾಗಿ ಬದುಕ್ತೀನಿ ಅಂತ ಅನ್ಕೊಂಡೆ. ಆದ್ರೆ ಸ್ವಲ್ಪ ದಿನದಲ್ಲೇ ಗೊತ್ತಾಯ್ತು, ಕನ್ಸಿಗೂ ಜೀವನಕ್ಕೂ ಸಂಬಂಧನೇ ಇಲ್ಲ ಅಂತ. ಮದ್ವೆಗಿಂತ ಮುಂಚೆ ಅಷ್ಟು ಪ್ರೀತಿಸ್ತಿದ್ದ ಗೌರೀಶ್ ನನ್ ಜೊತೆ ನನ್ನ ಆಸ್ತಿ ಬರಲ್ಲ ಅಂತ ಗೊತ್ತಾಗ್ತದಂಗೆ ನನ್ ಮೇಲ್ ಸಿಟ್ಟು ಮಾಡ್ಕೊಳಕ್ ಶುರು ಮಾಡ್ದ. ಅಷ್ಟು ದಿನ ಕಾಣಿಸ್ತಾ ಇದ್ದಿತ್ತು ಅಂದ್ರೆ ಎಲ್ಲ ಒಂದೇ ಸಲ ಕಾಣಿಸಕ್ ಶುರು ಆಯ್ತು. ದುಡ್ಡು ತಗೊಂಡ್ ಬಾ, ಇಲ್ದ್ರೆ ಮನೆ ಬಿಟ್ಟು ಹೋಗು ಅಂತ ಪೀಡ್ಸಕ್ ಶುರು ಮಾಡ್ದ. ಎಲ್ಲಿಂದ ತರ್ಲಿ? ಮತ್ತೆ ಯಾವ ಮುಖ ಇಟ್ಕೊಂಡು ಮನೆ ಬಾಗ್ಲಿಗೆ ಬರ್ಲಿ? ಅಷ್ಟರಲ್ಲಿ ಮಾಯಿನೇ ಒಂದಿನ ಮನೆಗ್ ಬಂದ್ರು. ಅಪ್ಪಂಗ್ ಹುಷಾರಿಲ್ಲ, ರಾತ್ರಿ ಹಗಲು ಈಶ್ವರಿ ಅಂತ ಕನ್ವರ್ಸ್ತಿದ್ದಾರೆ ಅಂದ್ರು. ಒಂದ್ಸಲ ಮನೆಗ್ ಬಂದು ನೋಡ್ಕೊಂಡು ಹೋಗು, ನಿಮ್ಮಪ್ಪನ ಜೀವ ಉಳಿಬಹುದು ಅಂದ್ರು. ಅವತ್ ನಾನು ಏನ್ ಅಂದೆ ಅಂತ ನೆನಪಿದ್ಯಾ ಮಾಯಿ? ಕಣ್ಣು ಕಟ್ಟದಾಗ ನೆನಪಿದೆ ಈಶ್ವರಿ. ನನ್ನ ನಿದ್ದೆ ಕೆಡ್ಸೋ ನೆನಪದು ಹೇಗ್ ಮರೀಲಿ? ನನ್ ಗಂಡ, ನನ್ ಮಗಳು ಇಬ್ಬರನ್ನು ಒಂದೇ ರಾತ್ರಿಯಲ್ಲಿ ಕಳ್ಕೊಂಡಿದ್ದ ದಿನ ಅದು. ಹಕ್ಕಿ.
ನೀನ್ ಪಕ್ಷಿ ಮುಂಚೆ ನೋಡಿಲ್ವಾ? ಯಾಕೆ ಹಿಂಗ್ ಆಡ್ತಿದ್ಯಾ? ಝೂನಲ್ಲಿ ನೋಡಿದ್ದೆ. ಇಲ್ಲಿ ಕೇಜಲ್ಲಿ ಹಾಕಿರ್ತಾರಲ್ಲ, ಇಷ್ಟ ಹತ್ರ ಏನ್ ಮಾಡ್ತಾ ಇದೆ? ಶೂ ಶೂ ಶೂ. ಯುಕ್ತಿ, ಈ ಪಕ್ಷಿಯನ್ನು ಹೆದರಿಸಬೇಡ. ವಾಟ್? ನಾನ್ ಹೆದರಿಸ್ತಾ ಇದೀನ? ಅದೇ ನನ್ನ ಹತ್ರ ಬಂದಿರೋದು. ಕಚ್ಬಿಟ್ರೆ? ಶೂ. ಕರೆಕ್ಟು. ಇತ್ತೀಚೆಗೆ ಹಕ್ಕಿ ಕಚ್ಚೋ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಮೊನ್ನೆ ಒಂದು ಗುಬ್ಬಚ್ಚಿ ಒಂದು ಆಂಟಿಗೆ ಜೋರ ಕಚ್ಬಿಡ್ತಂತೆ. ಹೌದೇ? ಬಹಳ ಸಂತೋಷವಾಯಿತು. ನೀನ್ ಯಾವಾಗ್ಲೂ ಕೇಳ್ತಿರ್ತಿಲ್ಲ ಸತ್ಯಣ್ಣ, ಅವತ್ತಿನ ರಾತ್ರಿ ಏನಾಯ್ತು ಅಂತ. ಇವತ್ತು ಹೇಳ್ತೀನಿ. ನನ್ನ ಜೀವನದಲ್ಲಿ ಮಾಡಿದ ದೊಡ್ಡ ತಪ್ಪದು. ಮಾಯಿ ಸೆರೆ ಹಿಡ್ಕೊಂಡು ನಿಂತಿದ್ರು. ಮನೆಗ್ ಬಾ, ಹಳೆದನ್ನೆಲ್ಲ ಮರ್ತು ಬಿಡು, ನಾನು ಸಿಟ್ಟು ಮರ್ತು ಬಿಡ್ತೀನಿ ಅಂದ್ರು. ಒಂದು ಸಲ ನಿಮ್ಮ ಅಪ್ಪನ್ ನೋಡು, ಬದುಕ್ಸೋ ಶಕ್ತಿ ನಿನ್ ಹತ್ರನೇ ಇರೋದು ಅಂದ್ರು. ಮಗಳಾದ ನಾನ್ ಏನ್ ಮಾಡ್ಬೇಕಿತ್ತು? ಬರ್ಬೇಕಿತ್ತಲ್ವ ಅಪ್ಪನ್ ನೋಡಕ್ಕೆ? ನನ್ ಬುದ್ಧಿಗೆ ಏನ್ ಬಡ್ದಿತ್ತೋ ಏನು. ಬರ್ತೀನಿ ಮಾಯಿ, ಆದ್ರೆ ನನ್ಗೆ ಆಸ್ತಿಲ್ ಪಾಲ್ ಕೊಡು ಅಂದ್ಬಿಟ್ಟೆ. ಅಪ್ಪ ಸಾಯೋ ಹಾಗಾಗಿದ್ದಾರೆ. ಅಮ್ಮ ಬಂದು ಬಾರೆ ಅಪ್ಪನ್ ಉಳಿಸ್ಕೊಡು ಅಂತ ಕೇಳಿದ್ರು. ಆಸ್ತಿ ಕೊಡು, ಬರ್ತೀನಿ ಎಂದೆ. ಪಾಪಿ ನಾನು. ಆಸ್ತಿ ಸಿಕ್ತು ನನಗೆ, ಆದ್ರೆ ಅಪ್ಪನ್ ಕಳ್ಕೊಂಡೆ, ತವ್ರ ಮನೇನ್ ಕಳ್ಕೊಂಡೆ, ಮಾಯಿನ್ ಕಳ್ಕೊಂಡೆ. ಹೊರಟೋಗು ಇಲ್ಲಿಂದ. ಯಾರ ಹತ್ರನು ನಾನು ಶಾಂತದುರ್ಗ ಅರಸ್ ಮಗಳು ಅಂತ ಹೇಳ್ಕೋಬೇಡ. ನನ್ ಮಗಳು ಯಾವತ್ತೋ ಸತ್ತೋದು. ಅಮ್ಮ ಅಮ್ಮ ಅಮ್ಮ, ನನ್ನ ಕ್ಷಮಿಸ್ಬಿಡು ಮಾಯಿ. ತಪ್ಪಾಯ್ತು ನಿನ್ ಮಗಳಿಂದ. ನನ್ನ ಕ್ಷಮಿಸ್ಬಿಡು ಮಾಯಿ. ಆಸ್ತಿ ಆಸೆಗೋಸ್ಕರ ನಿನ್ನನ್ನು ದೂರ ಮಾಡಿಕೊಂಡೆ. ಪಾಪಿ ನಾನು. ನಾನ್ ಮಾಡಿದ ತಪ್ಪು ನನ್ನ ಮಗಳ ಜೀವನದ ಮೇಲೆ ಗ್ರಹಣ ಆಗೋದು ಬೇಡ ಮಾಯಿ. ನನ್ನ ತಪ್ಪು ನನಗೇ ಮುಗಿದು ಹೋಗ್ಲಿ. ನನ್ನ ಮಗಳಿಗೆ ಒಂದು ಅವಕಾಶ ಕೊಡು. ಹಳೆದನ್ನ ಮರ್ತು ಬಿಡೋಣ. ಹೊಸ ಖುಷಿ ಇದೆ ನಮ್ ಕಣ್ ಮುಂದೆ. ನಿನ್ ಮಗಳಿಗೆ ಕ್ಷಮೆ ಭಿಕ್ಷೆ ಕೊಡು ಮಾಯಿ.